ನಾರ್ಮಲ್ ಆಗಿ ನಾವು ಏನು ಬ್ಲಡ್ ತೊಗೊಳ್ತೀವಿ ಅದೇ ಥರ ತೊಗೊಳ್ತಾರೆ. ಅದರಲ್ಲಿ 4 ಸ್ಪೆಸಿಫಿಕ್ ಕೆಮಿಕಲ್ ಲೆವೆಲ್ಸ್ನ ಬ್ಲಡ್ಡಲ್ಲಿ ಅಸೆಸ್ ಮಾಡಿಬಿಟ್ಟು ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇದೆಯೋ ಇಲ್ವೋ ಅಂತ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ಮೇನ್ 3 ಕಾಮನ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ನ ನಾವು ರೂಲ್ ಔಟ್ ಮಾಡ್ಬೋದು. ಪ್ಲಸ್ ಸ್ಪೈನ್ದು ಒಂದು ಸ್ಪೆಸಿಫಿಕ್ ಕಂಡೀಷನ್ ಬರುತ್ತೆ, ಸ್ಪೈನಾ ಬೈಫಿಡಾ ಅಂತ, ಅಥವಾ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್, ಇದನ್ನು ಸಹ ನಾವು ರೂಲ್ ಔಟ್ ಮಾಡ್ಬೋದು. ಸೊ ಹೈ ರಿಸ್ಕ್ ಅಂತಂದರೆ ಮಗುಲಿ ಟ್ರೈಸೋಮಿ 21 ಅಥವಾ ಡೌನ್ ಸಿಂಡ್ರೋಮ್ ಇರುವಂಥ ಚಾನ್ಸಸ್ಸು ಜಾಸ್ತಿ ಅಂತ ಅರ್ಥ. ಕನ್ಫರ್ಮೇಟ್ರಿ ಆಗಿ ಅಥವಾ ಕನ್ಫರ್ಮ್ ಆಗಿ ಇದೆ ಅಂತ ಅರ್ಥ ಅಲ್ಲ, ಜಾಸ್ತಿ ಪ್ರಾಬಬಿಲಿಟಿ ಅಷ್ಟೇ. ಸ್ನೇಹಿತರೆ, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಕೆಲವೊಂದು ಬ್ಲಡ್ ಟೆಸ್ಟಿಂದ ಜೆನೆಟಿಕ್ ಪ್ರಾಬ್ಲಮ್ಸ್ನ ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲೇ ಕಂಡುಹಿಡಿಬೋದು. ಅದರಲ್ಲಿ ನಾನು ಒಟ್ಟು ಡಬಲ್ ಮಾರ್ಕರ್ ಬಗ್ಗೆ ಹೇಳಿದ್ದೀನಿ. ಈಗ ಅದೇ ಥರ ಇನ್ನೊಂದು ಟೆಸ್ಟ್ ಬಗ್ಗೆ ಮಾತಾಡೋಣ. ಅದು ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಅಂತ. ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಒಂದು ಬ್ಲಡ್ ಟೆಸ್ಟ್. ನಾರ್ಮಲ್ ಆಗಿ ನಾವು ಏನು ಬ್ಲಡ್ ತೊಗೊಳ್ತೀವಿ ಅದೇ ಥರ ತೊಗೊಳ್ತಾರೆ. ಅದರಲ್ಲಿ 4 ಸ್ಪೆಸಿಫಿಕ್ ಕೆಮಿಕಲ್ ಲೆವೆಲ್ಸ್ನ ಬ್ಲಡ್ಡಲ್ಲಿ ಅಸೆಸ್ ಮಾಡಿಬಿಟ್ಟು ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಇದೆಯೋ ಇಲ್ವೋ ಅಂತ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ತಾರೆ. ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಸ್ನೇಹಿತರೆ. ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಯಾವ ಟೈಮಲ್ಲಿ ಮಾಡಿಸ್ಬೇಕು? ಯೂಶಲಿ 15 ವೀಕ್ಸಿಂದ 20 ವೀಕ್ಸ್ ಡ್ಯೂರೇಷನಲ್ಲಿ ಮಾಡಿಸ್ಬೇಕು. 20 ವೀಕ್ಸ್ ಮ್ಯಾಕ್ಸಿಮಮ್ 20 ವೀಕ್ಸ್ 6 ಡೇಸ್ವರೆಗೂ ಅದು ಕ್ರಾಸ್ ಆಯಿತು ಅಂದರೆ ಕ್ವಾಡ್ರುಪಲ್ ಮಾರ್ಕರ್ ಮಾಡೋಕ್ಕಾಗಲ್ಲ. ಆ್ಯಂಡ್ 15 ವೀಕ್ಸ್ ಒಳಗಡೆ ನಾವು ಕ್ವಾಡ್ರುಪಲ್ ಟೆಸ್ಟ್ ಮಾಡೋಕ್ಕಾಗಲ್ಲ. ಯೂಶಲಿ ಏನಾಗುತ್ತೆ, ನಾವು NT ಸ್ಕ್ಯಾನ್ ಜೊತೆ ಡಬಲ್ ಮಾರ್ಕರ್ ಮಾಡಿಸಿರ್ತೀವಿ. ಡಬಲ್ ಮಾರ್ಕರಲ್ಲಿ ಲೋ ರಿಸ್ಕ್ ಬಂತು ಅಂದರೆ ಕ್ವಾಡ್ರುಪಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಡಬಲ್ ಮಾರ್ಕರ್ ಮಿಸ್ ಆಗಿರುತ್ತೆ, ಇಲ್ಲ ಅವರು ಓವರ್ ಸೈಟ್ ಮಿಸ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಬೈ ವೇರಿಯಸ್ ರೀಸನ್ಸ್ ಅದನ್ನ ಮಿಸ್ ಮಾಡ್ಕೊಂಡಾಗ ನಾವು 15 ವೀಕ್ಸ್ ಆದಮೇಲೆ ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಮಾಡ್ತೀವಿ. ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟಿಂದ ಏನೇನು ಯೂಸಸ್? ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟಿಂದ ಮೇನ್ 3 ಕಾಮನ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ನ ನಾವು ರೂಲ್ ಔಟ್ ಮಾಡ್ಬೋದು. ಪ್ಲಸ್ ಸ್ಪೈನ್ದು ಒಂದು ಸ್ಪೆಸಿಫಿಕ್ ಕಂಡೀಷನ್ ಬರುತ್ತೆ, ಸ್ಪೈನಾ ಬೈಫಿಡಾ ಅಂತ, ಅಥವಾ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್, ಇದನ್ನು ಸಹ ನಾವು ರೂಲ್ ಔಟ್ ಮಾಡ್ಬೋದು. ಯಾವ್ದು 3 ಕ್ರೋಮೋಸೋಮಲ್ ಕಂಡೀಷನ್ಸು? ಟ್ರೈಸೋಮಿ 21, ಟ್ರೈಸೋಮಿ 13, ಟ್ರೈಸೋಮಿ 18. ಟ್ರೈಸೋಮಿ 21 ಅಂತಂದ್ರೆ ಡೌನ್ ಸಿಂಡ್ರೋಮ್. ತುಂಬ ಜನ ನೀವು ಕೇಳಿರ್ತೀರಾ. ಡೌನ್ ಸಿಂಡ್ರೋಮ್ ಅಂತಂದ್ರೆ ಮಗುಗೆ ಬುದ್ಧಿಮಾಂದ್ಯತೆ ಇರುತ್ತೆ, ಅಂದ್ರೆ ಹುಟ್ಟಿದ ಮೇಲೆ ಬುದ್ಧಿ ಬೆಳವಣಿಗೆ ಸರಿಯಾಗಲ್ಲ. ಕೆಲವೊಂದ್ಸಲ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಕೆಲವೊಂದ್ಸಲ ಹೈಟ್ ಜಾಸ್ತಿ ಬೆಳೆದಿರಲ್ಲ. ಸೊ ಇದು ನಾರ್ಮಲ್ ಅಲ್ಟ್ರಾಸೌಂಡ್ ಅಲ್ಲಿ ಏನಾಗುತ್ತೆ, ಡೌನ್ ಸಿಂಡ್ರೋಮ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಇರಲ್ಲ, ಅಂದ್ರೆ ಕೈ ಕಾಲೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಬರೀ ಅಲ್ಟ್ರಾಸೌಂಡ್ ಮಾಡಿದಾಗ ಡೌನ್ ಸಿಂಡ್ರೋಮ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಅಲ್ಟ್ರಾಸೌಂಡ್ ಜೊತೆ ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಒಂದು ಮಾಡಿಸಿದ್ರೆ ಡೌನ್ ಸಿಂಡ್ರೋಮ್ ಐಡೆಂಟಿಫಿಕೇಶನ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ. ಅದ್ರ ಜೊತೆ ಟ್ರೈಸೋಮಿ 13, ಟ್ರೈಸೋಮಿ 18 ಸಹ ನಾವು ಡಿಟೆಕ್ಟ್ ಮಾಡ್ಬೋದು. ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಜೊತೆ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ ಅಂತೀವಿ, ಅಂದ್ರೆ ಮಗುದು ಬೆನ್ಮೂಳೆ ಏನಿರುತ್ತಲ್ವಾ, ಕೆಲವೊಂದ್ಸಲ ಏನಾಗುತ್ತೆ ಅದು ಸರಿಯಾಗಿ ಡೆವಲಪ್ ಆಗಿರೋ ಓಪನ್ ಇರುತ್ತೆ, ಸ್ಕಿನ್ ಕವರ್ ಇರಲ್ಲ, ಅರ್ಧಂಬರ್ಧ ಡೆವಲಪ್ ಆಗಿರುತ್ತೆ, ಅದನ್ನ ನಾವು ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ ಅಂತೀವಿ. ಇದನ್ನು ಸಹ ನಾವು ಈ ಬ್ಲಡ್ ಮಾರ್ಕರ್ ಅಲ್ಲಿ, ಕ್ವಾಡ್ರುಪಲ್ ಮಾರ್ಕರ್ ಅಲ್ಲಿ ಐಡೆಂಟಿಫೈ ಮಾಡ್ಬೋದು. ಅದ್ರೇನಾದ್ರು ಓಕೆ ಈ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ ಹೈ ರಿಸ್ಕ್ ಅಂತ ಬಂತು ಅಂತಂದ್ರೆ ಅಗೇನ್ ನಾವು ಅಲ್ಟ್ರಾಸೌಂಡ್ ರಿಪೀಟ್ ಮಾಡಿ ಅಲ್ಟ್ರಾಸೌಂಡ್ ಅಲ್ಲಿ ನಾವು ಅದನ್ನ ಕನ್ಫರ್ಮ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ಗೆ ನೀವು ಬ್ಲಡ್ ಕೊಟ್ಟಿರ್ತೀರಾ, ರಿಸಲ್ಟ್ ಯಾವ ತರ ಬರುತ್ತೆ? ಲೋ ರಿಸ್ಕ್, ಹೈ ರಿಸ್ಕ್, ಇಂಟರ್ಮೀಡಿಯೇಟ್ ರಿಸ್ಕ್. ಸೊ ಲೋ ರಿಸ್ಕ್ ಅಂತಂದ್ರೆ ಫಾರ್ ಎಕ್ಸಾಂಪಲ್, ಓಕೆ, ಲೋ ರಿಸ್ಕ್ ಫಾರ್ ಟ್ರೈಸೋಮಿ 21, ಲೋ ರಿಸ್ಕ್ ಫಾರ್ ಟ್ರೈಸೋಮಿ 13, ಲೋ ರಿಸ್ಕ್ ಫಾರ್ ಟ್ರೈಸೋಮಿ 18 ಅಂತ ಬಂದಿರುತ್ತೆ. ಅಂದ್ರೆ ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಮಗುಲಿ ಇರೋ ಚಾನ್ಸಸ್ ಕಡಿಮೆ ಅಂತ ಅರ್ಥ. ಸೊ ನಾರ್ಮಲ್, ನೋ ನೀಡ್ ಟು ವರಿ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು. ಇನ್ನೊಂಥರ ಯಾವ ಥರ ರಿಪೋರ್ಟ್ ಬರ್ಬೋದು? ಹೈ ರಿಸ್ಕ್. ಫಾರ್ ಎಕ್ಸಾಂಪಲ್ ಟ್ರೈಸೋಮಿ 21 ಹೈ ರಿಸ್ಕ್, ಟ್ರೈಸೋಮಿ 13 ಲೋ ರಿಸ್ಕ್, ಟ್ರೈಸೋಮಿ 18 ಲೋ ರಿಸ್ಕ್ ಅಂತ ಕೊಟ್ಟಿರ್ತಾರೆ. ಸೊ ಹೈ ರಿಸ್ಕ್ ಅಂತಂದ್ರೆ ಮಗುಲಿ ಟ್ರೈಸೋಮಿ 21 ಅಥವಾ ಡೌನ್ ಸಿಂಡ್ರೋಮ್ ಇರುವಂಥ ಚಾನ್ಸಸ್ಸು ಜಾಸ್ತಿ ಅಂತ ಅರ್ಥ. ಕನ್ಫರ್ಮೇಟ್ರಿ ಆಗಿ ಅಥವಾ ಕನ್ಫರ್ಮ್ ಆಗಿ ಇದೆ ಅಂತ ಅರ್ಥ ಅಲ್ಲ, ಜಾಸ್ತಿ ಪ್ರಾಬಬಿಲಿಟಿ ಅಷ್ಟೇ. ಸೊ ನೆಕ್ಸ್ಟ್ ನಾವು ಬೇರೆ ಟೆಸ್ಟ್ಗಳು ಮಾಡಿಸಿ, ಲೈಕ್ NIPTನೋ ಆಮ್ನಿಯೋಸೆನ್ ಡಿಸೀಸ್ ಮಾಡಿಬಿಟ್ಟು ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಬೇಸಿಕಲಿ ಲೋ ರಿಸ್ಕ್ ಬಂತ ನಾರ್ಮಲ್, ನೋ ನೀಡ್ ಟು ವರಿ, ಹೈ ರಿಸ್ಕ್ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡಬೇಕು. ಇಂಟರ್ಮೀಡಿಯೇಟ್ ರಿಸ್ಕ್ ಅಂತಂದ್ರೆ ಕೆಲವೊಂದ್ಸಲ ರಿಪೋರ್ಟ್ ಬರುತ್ತೆ. ಅಂದ್ರೆ ಈ ಕ್ವಾಡ್ರುಪಲ್ ಮಾರ್ಕರ್ ಟೆಸ್ಟ್ ಅಲ್ಲಿ ನಾವು ಈ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಚಾನ್ಸಸ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಮಗೆ ಹೇಳೋಕ್ಕಾಗ್ತಾ ಇಲ್ಲ. ಸೊ ನೀವು ಬೇರೆ ಟೆಸ್ಟ್ಗಳನ್ನ ಮಾಡಿಸಿ ಅದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅರ್ಥ. ಸೊ ಲೋ ರಿಸ್ಕ್ ಅಂದರೆ ನೋ ನೀಡ್ ಟು ವರಿ, ಹೈ ರಿಸ್ಕ್ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಅಂತಂದರೆ ಬೇರೆ ಟೆಸ್ಟ್ಗಳು ಮಾಡಿಸ್ಕೊಂಡು ನಾವು ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು, ಈ ಅಬ್ನಾರ್ಮಾಲಿಟೀಸ್ ಇದೆಯೋ ಇಲ್ವೋ ಅಂತ. ಸ್ನೇಹಿತರೆ, ಒಂದು ನಾನು ಈವನ್ ಡಬಲ್ ಮಾರ್ಕರಲ್ಲೂ ಹೇಳಿದ್ದೀನಿ. ಕೆಲವೊಂದ್ಸಲ ಏನು ಮಾಡ್ತಾರೆ ಜನ, ಓಕೆ ಮನೇಲಿ ಯಾರೂ ಏನೂ ತೊಂದರೆ ಇಲ್ಲ, ನಮ್ಮ ಕಡೆ ಎಲ್ಲರೂ ಚೆನ್ನಾಗಿದ್ದಾರೆ, ಏನು ಜೆನೆಟಿಕ್ ಪ್ರಾಬ್ಲಮ್ಮು ಕ್ರೋಮೋಸೋಮ್ ಏನಿಲ್ಲ, ನಮ್ಮ ವೈಫ್ ಕಡೆನೂ ಏನೂ ತೊಂದರೆ ಇಲ್ಲ ಅಂದ್ಕೊಂಡು ಇದನ್ನ ಅಷ್ಟು ಇಂಪಾರ್ಟೆಂಟಾಗಿ ತೊಗೊಳಲ್ಲ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಕೆಲವೊಂದ್ಸಲ ಮಾಡಿಸೋದಿಲ್ಲ. ಸ್ನೇಹಿತರೆ, ಹಂಗೆ ಮಾಡ್ಕೋಬೇಡಿ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಪ್ರೆಗ್ನೆನ್ಸಿ ಆಗುವಂತಹ ಏಜ್ ಅಂದರೆ ಮೆಟರ್ನಲ್ ಏಜ್, ಮದರ್ದು ಏಜ್ ಏನಿದೆ ಅದು ಸಹ ಜಾಸ್ತಿ ಆಗ್ತಾ ಇದೆ. ಯಾವಾಗ ಮದರ್ ಏಜ್ ಜಾಸ್ತಿ ಆಗುತ್ತೆ, ಫಾರ್ ಎಕ್ಸಾಂಪಲ್ 35 ಇಯರ್ಸ್ 40 ಇಯರ್ಸಲ್ಲಿ ಪ್ರೆಗ್ನೆಂಟ್ ಆದಾಗ ಡೌನ್ ಸಿಂಡ್ರೋಮ್ ಆಗೋ ಚಾನ್ಸಸ್ಸು ತುಂಬಾ ಜಾಸ್ತಿ. ಅಲ್ಲ ಹಂಗಂದ್ಬಿಟ್ಟು ಯಂಗ್ ಮದರ್ಸಲ್ಲಿ ಚಾನ್ಸಸ್ ಇಲ್ಲ ಅಂತಲ್ಲ, ಯಾವುದೇ ಪ್ರೆಗ್ನೆನ್ಸಲ್ಲಿ ಈ 3 ಕಾಮನ್ ಆಗಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಡಾಕ್ಟರ್ ನಿಮಗೆ ಇದನ್ನ ಸಜೆಸ್ಟ್ ಮಾಡಿದಾಗ ಇದನ್ನ ನೀವು ಮರಿದಲ್ಲೇ ಮಾಡಿಸಿ ಸ್ನೇಹಿತರೆ.
ಆ್ಯಂಡ್ ತುಂಬ ಜನಕ್ಕೆ ಈ ಥರ ತಪ್ಪು ತಿಳುವಳಿಕೆ ಏನು, ಓಕೆ ನೀವು ನಮ್ಮ ವೀಡಿಯೋ ನೋಡಿದ್ದೀರಾ, ನಿಮ್ಗೆ ಗೊತ್ತಾಗಿದೆ ಇದ್ರ ಇಂಪಾರ್ಟೆನ್ಸು. ಯಾರು ವೀಡಿಯೋ ನೋಡಿರಲ್ಲ ಅವರಿಗೆ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಅರಿವಾಗಬೇಕಂತಂದರೆ ಈ ವಿಡಿಯೋಸ್ನ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.